ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಸೀತಾರಾಮ ಸೀರಿಯಲ್ನಲ್ಲಿ ಡಿಜಿಪಿ ಮನೆಗೆ ಏನೋ ಎಂಟ್ರಿ ಕೊಟ್ಟಿದ್ದಾಯಿತು. ಆದರೆ ಡಿಜಿಪಿ ಎಂಟ್ರಿ ಕೊಟ್ಟ ನಂತರ ಭಾರ್ಗವಿ ಹೆಸರನ್ನೇನಾದರೂ ಹೇಳಿದ್ರ, ನಿಜಕ್ಕೂ ಭಾರ್ಗವಿ ಸಿಕ್ಬಿದ್ಲಾ ಅನ್ನೋದನ್ನೇ ಇದೇ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರೆಯಲೇಬೇಡಿ. ಹಾಗಿದ್ರೆ ಇನ್ನೇ ಆಗ್ತಾಳ, ಬನ್ನಿ ಡೈರೆಕ್ಟ್ ಆಗಿ ಟಾಪಿಕ್ ಕಡೆ ಹೋಗೋಣ. ಒಂದು ಕಡೆ ಎಣ್ಣೆ ಶಾಸ್ತ್ರ ಅನ್ನೋದು ಸೀತಾಗೆ ನಡೀತಾ ಇರುತ್ತೆ, ಹಾಗೆ ಇನ್ನೊಂದು ಕಡೆ ರಾಮ್ಗೆ ನಡೀತಾ ಇರುತ್ತೆ, ಹಾಗೆ ಚಪ್ರದ ಶಾಸ್ತ್ರಗಳು ಕೂಡ ನಡೀತಾ ಇರುತ್ತೆ. ಈ ರೀತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪೇಪರ್ ಬಿಲ್ ಕೇಳ್ಕೊಂಡು ಅಂಜಲಿ ಮನೆಗೆ ಇವತ್ತೊಬ್ಬ ಎಂಟ್ರಿ ಕೊಟ್ಟಿರ್ತಾನೆ. ಆಗ ಅಂಜಲಿ ಸಹ ಗಾಬರಿಯಿಂದ ಈಚೆಗೆ ಓಡ್ ಬಂದು ನೋಡ್ತಾಳೆ, ಮತ್ತೇನಾದ್ರೂ ಆರ್ಪಿ ಬಂದನಾ ಅಂತ. ಆಗ ಮತ್ತೆ ಪ್ರಿಯಾ ಅಮ್ಮ ಹೋಗಿ ಮಾತಾಡಿಸ್ತಾಳೆ, ಏನಪ್ಪ ಓದ್ವಾರ ತಾನೇ ಬಂದು ಹೋಗಿದ್ಯಾ, ಮತ್ತೆ ಪೇಪರ್ ಬಿಲ್ ಅನ್ಕೊಂಡು ಬಂದಿದ್ಯಾ ಅಂತ ಜಗಳಕ್ಕೆ ಬಿದ್ದಿರ್ತಾಳೆ. ಆಗ ಪ್ರಿಯಾ ಬಂದು ಯಾಕಿಷ್ಟು ಜೋರಾಗಿ ಅರ್ಚಾಡ್ತಿದ್ದೀರಾ, ಯಾಕೆ ರೀತಿ ಜಗಳ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಈಕೆ ಈತ ಓದ್ವಾರ ತಾನೇ ಬಂದಿದ್ದ, ಈಗ ನೋಡಿದ್ರೆ ಮತ್ತೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅಂಜಲಿನ ಕೇಳ್ತಾಳೆ. ಅಂಜಲಿ ನೀನೇ ಅಲ್ವಮ್ಮ ಪೇಪರ್ ಬಿಲ್ ಕೊಟ್ಟಿದ್ದು ಅಂತ. ಆಗ ಅಂಜಲಿ ಏನೂ ಮಾತಾಡದೆ ಹೊರಗಡೆ ಹೋಗ್ತಾಳೆ. ಆಗ ಇವ್ರಿಗೆ ಗೊತ್ತಾಗುತ್ತೆ ಓದ್ವಾರ ಬಂದಿದ್ದು ಬಿಲ್ ಕಲೆಕ್ಟರ್ ಅಲ್ಲ, ಆರ್ಪಿ ಬಂದಿದ್ದು ಅಂತ. ಇನ್ಯಾವ ರೀತಿ ಏನೇನು ವೇಷ ಹಾಕೊಂಡು ಬರ್ತಾನೋ ಅಂತ ಗೊತ್ತಿಲ್ಲ ಅಂತ ಪ್ರಿಯಾ ಅಮ್ಮ ಡೌಟ್ನಲ್ಲಿ ಹೇಳ್ತಿರ್ತಾಳೆ. ಇದಿಷ್ಟು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಡಿಜಿಪಿನ ಮನೆ ಕರೆಸಿರ್ತಾರೆ ದೇಸಾಯಿ ಫ್ಯಾಮಿಲಿಯವರು ಅಂತಾನೆ ಹೇಳ್ಬಹುದು. ಡಿಜಿಪಿ ಬಂದ್ಮೇಲೆ ಏನಾಯ್ತು ಅಂತ ಕ್ಯೂರಿಯಾಸಿಟಿ ಎಲ್ರಿಗೂ ಇದ್ದೇ ಇರುತ್ತೆ. ಭಾರ್ಗವಿ ಸಿಕ್ಬಿದ್ಲಾ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ, ಆದ್ರೆ ವೀಕ್ಷಕರೇ ನಿಜಕ್ಕೂ ಹೇಳ್ಬೇಕಂತಂದ್ರೆ ಭಾರ್ಗವಿ ಅಲ್ಲೂ ಕೂಡ ಸಿಕ್ಬಿದ್ದಿಲ್ಲ ಅಂತಾನೆ ಹೇಳ್ಬಹುದು. ಡಿಜಿಪಿ ಬಂದವರೇನೋ ಓಕೆ, ಆದ್ರೆ ಬಂದ ಮೇಲೆ ಆತ ಒಬ್ರು ಲೇಡಿ ಬಿಡಿಸಿದ್ದಾರೆ ಅಂತ ಹೇಳ್ದ. ಆದ್ರೆ ಲೇಡಿ ಹೆಸರೇನು ಅಂತ ಮನೆಯವರೆಲ್ಲ ಕೇಳಿದಾಗ ಶಶಿಕಲಾ ದೇಸಾಯಿ ಅಂತ ಸುಳ್ಳು ಹೇಳ್ದ. ನಿಜಕ್ಕೂ ಆತ ಅಲ್ಲಿ ಸುಳ್ಳು ಹೇಳ್ಸಿದಾಳ ಭಾರ್ಗವಿ, ಅಥವಾ ಅವನಿಗೆ ಗೊತ್ತಿಲ್ಲದೆ ಆ ರೀತಿ ಹೇಳಿದಾನ, ಇದನ್ನು ನಾವು ಎಪಿಸೋಡ್ಗಳಲ್ಲಿ ಕಾದ್ ನೋಡಬೇಕು. ಆದರೆ ಆತ ಹೇಳಿದ್ದು ಶಶಿಕಲಾ ದೇಸಾಯಿ ಅಂತ. ಹಾಗಾಗಿ ಇಲ್ಲಿ ಭಾರ್ಗವಿ ಮತ್ತೊಮ್ಮೆ ಬಚಾವಾಗಿದ್ದಾಳೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಮತ್ತೆ ಕತೆಗೆ ಇನ್ನಷ್ಟು ತಿರುವುಗಳನ್ನ ಪಡಿತಾ ಇದೆ. ಆದ್ರೆ ಅವಳು ಇದನ್ನ ಇಲ್ಲಿಗೆ ಬಿಟ್ಬಿಡು ರಾಮ್, ಇನ್ ಮುಂದೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ, ಈಗ ಮದುವೆ ಕಡೆ ಗಮನ ಕೊಡು ಅಂತ ಹೇಳಿ ರಾಮ್ ಕಾನ್ಸಂಟ್ರೇಷನ್ನ ಫುಲ್ ಮದುವೆ ಕಡೆಗೆ ಎಳಿತಾ ಇದ್ದಾಳೆ. ಆದರೆ ಆತ ಅಂಜಲಿ ಕಡೆ ಗಮನ ಸಹ ಕೊಡ್ತಾ ಇದ್ದಾನೆ. ಬಟ್ ಇದೆಲ್ಲ ಆದ ನಂತರ ಚಪ್ರಶಾಸ್ತ್ರಗಳು ಮುಂದುವರಿಯುತ್ತೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ವೀಕ್ಷಕರೇ. ಮುಂದೇನಾಯ್ತು ಅನ್ನೋದನ್ನ ಅತಿ ಶೀಘ್ರದಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಚಾನಲ್ಗೆ ಎರಡು ಹೊಸಬರಾಗಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಸುಂದರ ಚರಿತ್ರೆ ಚಾನಲ್ನ ನೋಡ್ತಾ ಇರಿ, ಸದಾ ಯಾವಾಗಲೂ ನಗ್ತಾ ಇರಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.